ಕೆಲಸ ಮಾಡಿದವರು ಇವಾಗ ಎಲ್ಲಿದ್ದಾರೆ ಯಾರಿಗೂ ಗುರುತಿಲ್ಲ. ಯಾರು ಅದನ್ನು ಕೇಳ್ಕೊಳ್ಳೋಕ್ಕೂ ಹೋಗಿಲ್ಲ. RSSನ ಮುಖ್ಯ ಲೀಡರ್ಗಳು ಯಾರಿಗೂ ಗುರುತಿಲ್ಲ. ಹೌದಾ? ರವನೀತ್ ಸಿಂಗ್ ಅನ್ನೋರು ಅವರು ಕೂಡ ಮಿನಿಸ್ಟರ್ ಆದರು. RPN ಸಿಂಗ್ ಅಂತ ಬರ್ತಾರೆ, ಅವರು ಕೂಡ ಆದರು. ಅಶೋಕ್ ಚೌಹಾಣ್ ಅವರು, ಹೌದಾ, ಮಹಾರಾಷ್ಟ್ರದವರು, ಅವರು ಕೂಡ BJPಗೆ ಜಾಯ್ನ್ ಆದರು. ಕ್ಯಾಪ್ಟನ್ ಅಮರೇಂದ್ರ ಸಿಂಗ್ ಅವ್ರ ಮೇಲೆ ಸಿಕ್ಕಾಪಟ್ಟೆ ಹರಿಹಾಯ್ತಿದ್ರು ಇವರು. ಯಾವಾಗ BJPಗರು ಇದಕ್ಕೆ ಹೋದಾಗ, ಪಂಜಾಬ್ಗೆ ಹೋದಾಗ, ಅಲ್ಲಿ ಎಕ್ಸಾಕ್ಟಾಗಿ ಅಮರೇಂದ್ರ ಸಿಂಗ್ ಅವರು, ಕ್ಯಾಪ್ಟನ್ ಅಂತ ಕರಿತೀವಿ ನಾವು, ಅವ್ರ ವಿರುದ್ಧ ಹರಿಹಾಯ್ತಿದ್ದಂತಹ BJPಯವರು ಅವರೊಳಗೆ ತಗೊಂಡು ವಾಪಸ್ ಅವ್ರನ್ನ ಮುಖ್ಯಮಂತ್ರಿ ಕೂಡ ಮಾಡಿದ್ರು. ಇದು ಕರಾಳ ಸತ್ಯ. ಆಮೇಲೆ ಅದ್ರ ಜೊತೆ ಕರ್ನಾಟಕದ ಪೊಲಿಟಿಕ್ಸ್ ಬಂದಾಗ BC ಪಾಟೀಲ್ ಅವರು, ಆನಂದ್ ಸಿಂಗ್ ಅವರು, ನಾರಾಯಣ್ ಗೌಡ ಅವರು, K ಗೋಪಾಲಯ್ಯ, ಅದೇ ರೀತಿ ನಮ್ಮ ರಮೇಶ್ ಜಾರಕಿಹೊಳಿ ಸಾಹೇಬರು, ಮಹೇಶ್ ಕುಮಟಳ್ಳಿ ಸಾಹೇಬರು, ಇವರೆಲ್ಲ ಮೂಲತಃ ಕಾಂಗ್ರೆಸ್ಸು JDSನವರು. ಬಟ್ ಬಿಟ್ಟು ಬಂದಾಗ BJPಗೆ ಜಾಯ್ನ್ ಆದ ತಕ್ಷಣ ಅವ್ರು ಮಿನಿಸ್ಟರ್ಗಳಾಗ್ಬಿಟ್ರು. ಬಟ್ ಇಲ್ಲಿ ಮೂಲತಃ BJPಗೆ ದುಡಿದಿರ್ತಕ್ಕಂತಹ ಸ್ವಯಂ